बीदर जिला कांग्रेस के महासचिव विनोद अप्पे, जो जिला प्रभारी मंत्री ईश्वर खंडे एवं खंडे परिवार के कट्टर समर्थक हैं, उन्होंने कहा कि मंत्री ईश्वर खंडे के जन्मदिन के अवसर पर बीदर शहर में हेलमेट वितरण किए जाएंगे। आज इस संबंध में विनोद ने पत्रकारों से बात करते हुए विस्तार से बताया कि वीएन अप्पे फाउंडेशन द्वारा मंत्री ईश्वर खंडे के जन्मदिन के उपलक्ष्य में क्या कार्यक्रम आयोजित कर रहे हैं। उन्होंने बताया। कैमरामैन पपुराज का कवरेज। ಎಲ್ಲರಿಗೆ ನಮಸ್ಕಾರ। ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಸಾಹೇಬ್ರ 63ನೇ ಜನ್ಮ ನಿಮಿತ್ತ ನಮ್ಮ ವಿ.ಎನ್. ಅಪ್ಪೆ ಫೌಂಡೇಶನ್ ವತಿಯಿಂದ ವೈಜನಾಥ್ ನಿರ್ಮಲಾ ಅಪ್ಪೆ ನಮ್ಮ ತಾಯಿ ತಂದೆ ಹೆಸರು, ನಮ್ಮ ಫೌಂಡೇಶನ್ ವತಿಯಿಂದ ಸಾಹೇಬ್ರ 63ನೇ ಜನ್ಮ ನಿಮಿತ್ತ ಬೀದರ್ ನಗರದಲ್ಲಿ ಅಂಬೇಡ್ಕರ್ ಸರ್ಕಲ್ ಹತ್ರ ಒಂದು 15ನೇ ತಾರೀಕು ಇವತ್ತು 501 ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ನಮ್ಮ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು। ಈ ಕಾರ್ಯಕ್ರಮ ನಾವು ಮುಂದಿನ ದಿನಗಳಲ್ಲಿ ಗಣರಾಜ್ಯೋತ್ಸವ 26 ಜನವರಿದಿಂದ ಅಂದು ನಮ್ಮ ಸಾಹೇಬ್ರ ಬರ್ತ್ಡೇ ಏನು ಜನ್ಮದಿನ ಇದೆ ಅಂದು ಆಚರಣೆ ಮಾಡಬೇಕಂತೇಳಿ ನಿಶ್ಚಯಿಸಲಾಗಿದೆ। ಏಕೆಂದರೆ ಸನ್ಮಾನ್ಯ ಲೋಕನಾಯಕ ಭೀಮಣ್ಣ ಖಂಡ್ರೆ ಸಾಹೇಬ್ರ ಆರೋಗ್ಯ ಸ್ಥಿತಿ ಏರುಪೇರು ಆಗದ ಕಾರಣ ಸ್ವಲ್ಪ ನಮ್ಮ ಕಾರ್ಯಕ್ರಮವನ್ನು ನಾವು ಮುಂದೂಡಿಸಲಾಗಿದೆ। ಇವತ್ತು ನಾವು ಹೇಳಕ್ಕೆ ಇಷ್ಟಪಡ್ತೀವಿ, ಇವತ್ತು ಲೋಕನಾಯಕ್ ಭೀಮಣ್ಣ ಖಂಡ್ರೆ ಸಾಹೇಬ್ರು ಇರ್ಬೋದು, ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬ್ರು ಇರ್ಬೋದು, ಅದೇ ರೀತಿ ನಮ್ಮ ಯುವ ನಾಯಕರಾದಂಥ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಸಾಗರ್ ಖಂಡ್ರೆ ಸಾಹೇಬ್ರು ಇರ್ಬೋದು। ಇವತ್ತು ಇವರ ಕೊಡುಗೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಭಾಳಷ್ಟಿದೆ। ಇವತ್ತು ಬೀದರಲ್ಲಿ ಇವತ್ತು ಡೆವಲಪ್ಮೆಂಟ್ ಮಾಡಬೇಕಂತೇಳಿ ಅವ್ರದ್ದು ಭಾಳ ದೊಡ್ಡ ಮುಂದಾಲೋಚನೆ ಇದೆ। ಇವತ್ತು ನಾವು ನೋಡ್ಬೋದು, ಇವತ್ತು 501 ಹೆಲ್ಮೆಟ್ ಕೊಡಬೇಕಂತ ಉದ್ದೇಶ ಇವತ್ತು ನೋಡ್ತಾ ಇದ್ದೀವಿ। ಇವತ್ತು ಎಲ್ಲೇ ಹೋದ್ರೂ ಒಂದು ಸಣ್ಣ ಆಕ್ಸಿಡೆಂಟ್ ಆದ್ರೂ ಇವತ್ತು ತಲೆಗೆ ಪೆಟ್ಟಾಗಿ ಜೋರಾಗಿ ಪೆಟ್ಟಾಗಿ ಇವತ್ತು ಸಾವನ್ನು ಒಪ್ಪರಿಸ್ತಾ ಇದ್ದಾರೆ। ಇವತ್ತು ಹೋದ ವರ್ಷನೂ ನಾವು ಕೂಡ 251 ಹೆಲ್ಮೆಟ್ ಕೊಟ್ಟು ಇವತ್ತು ಭಾಳಷ್ಟು ಜನರಿಗೆ ನಾವು ಅನುಕೂಲ ಮಾಡಿಕೊಟ್ಟಿದ್ದೀವಿ। ಈ ವರ್ಷನೂ ನಮ್ಮ ವಿ.ಎನ್. ಅಪ್ಪೆ ಫೌಂಡೇಶನ್ ವತಿಯಿಂದ 501 ಹೆಲ್ಮೆಟ್ ಕೊಡಬೇಕಂತೇಳಿ ನಿಶ್ಚಯ ಮಾಡಿದ್ದೀವಿ। ಯಾಕಂದರೆ ಇವತ್ತು ನಮ್ಮ ಸಾಹೇಬ್ರ ಬರ್ತ್ಡೇ ಇವತ್ತು ನಾವೊಂದು ಅರ್ಥಪೂರ್ಣವಾಗಿ ಮಾಡಬೇಕೆಂಬುದು ಒಂದು ಉದ್ದೇಶ। ಯಾಕಂದರೆ ನಾವು ಎಲ್ಲ ಬೇರೆದೆಲ್ಲ ಕೊಟ್ಟರು ಏನು ಉಪಯೋಗ ಇಲ್ಲ। ಇವತ್ತು ಒಂದು ಹೆಲ್ಮೆಟ್ ಕೊಟ್ಟರೆ ಇವತ್ತು ಒಂದು 501 ಜೀವ ಉಳಿಸಿದಂಗೆ ಕೆಲಸ ಆಗುತ್ತೆ। ಇದು ಶ್ರೇಯಸ್ಸು ನಮ್ಮ ಈಶ್ವರ್ ಬಿ ಖಂಡ್ರೆ ಸಾಹೇಬ್ರಿಗೂ ತಲುಪುತ್ತೆ। ಯಾಕಂದರೆ ಇವತ್ತು ನಮ್ಮ ನಾಯಕರು ಇವತ್ತು ಬಡವರ ಬಗ್ಗೆದಾಗ ಎಷ್ಟು ಕಾಳಜಿ ಇದೆ, ಇವತ್ತು ಅಭಿವೃದ್ಧಿ ಬಗ್ಗೆದಾಗ ಎಷ್ಟು ಕಾಳಜಿ ಇದೆ ಅಂತ ನಾಯಕರು ಇದ್ದಾರೆ ಅಂತೇಳಿ ನಮಗೆ ಹೆಮ್ಮೆ ಪಡ್ತೀವಿ। ಇವತ್ತು ನಮ್ಮ ನಾಯಕರ ಬಗ್ಗೆದಾಗ ನಮಗಿಷ್ಟು ಗೌರವ ಇದೆ, ಇವತ್ತು ಅವ್ರ ಬಗ್ಗೆದಾಗ ಅಪಾರದ ಪ್ರೀತಿ ಇವತ್ತು ನಾವು ನೋಡ್ತಾ ಇದ್ದೀವಿ। ಇವತ್ತು ಜಿಲ್ಲೆಯಲ್ಲಿ ಅವ್ರದ್ದು ಇವತ್ತು ಕಾರ್ಯಕರ್ತರು ಯಾವ ರೀತಿ ಹುಮ್ಮಸ್ದಲ್ಲಿದ್ದಾರೆ। ಇವತ್ತು ನಾಳೆ ನಮ್ಮ ಸಾಹೇಬ್ರು ಬರ್ತಡೇ ಇದೆ ಅಂದರೂ ನಮ್ಮ ಸಾಹೇಬ್ರು ಬರ್ತಡೇ ಮಾಡಬೇಡ್ರಿ ಅಂತೇಳಿ ಇವತ್ತು ಘೋಷಣೆ ಕೂಗಿದ್ದಾರೆ। ಇವತ್ತು ನಾವ್ಯಾಕೆ ನಮ್ಮ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಇವತ್ತು ನಾವು ಒಂದು 501 ಹೆಲ್ಮೆಟ್ ಕೊಟ್ಟರೆ ಇವತ್ತು 501 ಜೀವಕ್ಕೆ ಉಳಿಸ್ಬೋದು ಅಂತ ಕೆಲಸ ಆಗುತ್ತೆ, ಒಂದು ಅರ್ಥಪೂರ್ಣವಾಗಿ ಆಗ್ತದಂತೇಳಿ ನಮ್ಮ ಸಾಹೇಬ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ। ಆದ ಕಾರಣ ನಾಳೆ ಏನು ಹೆಲ್ಮೆಟ್ ಕೊಡಬೇಕಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ। ಈ ಕಾರ್ಯಕ್ರಮವನ್ನು 26ನೇ ಜನವರಿ ಗಣರಾಜ್ಯೋತ್ಸವದಿಂದ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ। ಆದ ಕಾರಣ ಏನು ಈ ರೀತಿ ನಮ್ಮ ಲೋಕನಾಯಕ ಭೀಮಣ್ಣ ಖಂಡ್ರೆ ಸಾಹೇಬ್ರ ಆರೋಗ್ಯ ಸ್ಥಿತಿ ಸ್ವಲ್ಪ ಏರುಪೇರಾಗಿದೆ। ಈಗ ನಮ್ಮದು ಭೀಮಣ್ಣ ಖಂಡ್ರೆ ಸಾಹೇಬ್ರ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಒಳ್ಳೆ ರೀತಿ ಚೇತರಿಕೆ ಆಗ್ತಾ ಇದೆ। ಇವತ್ತು ನಮಗೆಲ್ಲ ಹರ್ಷ ಉಲ್ಲಾಸದ ಸುದ್ದಿ। ಯಾಕಂದರೆ ನಮ್ಮ ನಾಯಕರು ಭೀಮಣ್ಣ ಖಂಡ್ರೆ ಸಾಹೇಬರು ಇವತ್ತು ಆರೋಗ್ಯ ಸ್ಥಿತಿ ಮತ್ತೆ ಸುಧಾರಣೆ ಆಗಿ ಮತ್ತೆ ಅವ್ರು ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ನಮ್ಗೆ ಅವ್ರದ್ದೆಲ್ಲ ಆಶೀರ್ವಾದ ನಮ್ಮಂಥ ಸಣ್ಣ ಕಾರ್ಯಕರ್ತರಿಗೆ ಬೇಕಾಗಿದೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ। ಆದ ಕಾರಣ ನಾಳೆ ಏನು ಹೆಲ್ಮೆಟ್ ಕೊಡಬೇಕಂತ ಕಾರ್ಯಕ್ರಮ ಇದೆಯಲ್ಲ, ಆ ಕಾರ್ಯಕ್ರಮ ನಾವು 26ನೇ ಜನವರಿಗೆ ಕೊಡಬೇಕಂತೇಳಿ ಡಿಸೈಡ್ ಮಾಡಿದ್ದೀವಿ। ಆದ ಕಾರಣ ತಾವೆಲ್ಲರೂ ಇವತ್ತು ನಾವು ಪ್ರೆಸ್ ಮೀಟ್ ಕೊಡ್ತೀನಿ 26ನೇ ತಾರೀಕಿಗೆ ಅಂತೇಳಿ। ಆದ ಕಾರಣ ನಾವು ಈ ರೀತಿ ಆಗಿದೆಯಲ್ಲ, ಆದ ಕಾರಣ 26 ತಾರೀಕಿಗೆ ಯಥಾಸ್ಥಿತಿ ಅಂಬೇಡ್ಕರ್ ಸರ್ಕಲ್ ಹತ್ರ ನಾವು ಮತ್ತೆ 501 ಹೆಲ್ಮೆಟ್ ಅನ್ನೋದು ವಿ.ಎನ್. ಅಪ್ಪೆ ಫೌಂಡೇಶನ್ ವಿತರಣೆ ಮಾಡಲಾಗುವುದು। ಆ ಹೆಲ್ಮೆಟನ್ನು ಎಲ್ಲರೂ ಧರಿಸಿ ತಮ್ಮ ಜೀವದ ಬೆಲೆ, ಯಾಕಂದರೆ ಒಂದು ಜೀವ ಹೋಗಿದರೆ ಆ ಜೀವ ಅಷ್ಟೇ ಹೋಗಲ್ಲ, ಆ ಪರಿವಾರ ಹೋಗುತ್ತೆ। ಆ ಪರಿವಾರ ಉಳಿಸ್ಬೇಕಾದ್ರೆ ಒಂದು ಹೆಲ್ಮೆಟ್ ಉಪಯೋಗಬೇಕು। ನಾವಂತೆ ಅಲ್ಲ, ನಾವೇನು ದೊಡ್ಡವನಿಲ್ಲ ಹೆಲ್ಮೆಟ್ ಕೊಡೋನು, ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಿ ತಮ್ಮ ಜೀವವನ್ನು ರಕ್ಷಿಸಿಕೊಳ್ಬೇಕಂತೇಳಿ ನಾನು ಮತ್ತು ನಮ್ಮ ಪರಿವಾರದ ವತಿಯಿಂದ ಕಳಕಳಿ ವಿನಂತಿ ಮಾಡ್ಕೊಳ್ತೀನಿ। ನಾನು ವಿನೋದ್ ಕುಮಾರ್ ಅಪ್ಪೆ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಾಗೂ ವಿ.ಎನ್. ಅಪ್ಪೆ ಫೌಂಡೇಶನ್ ಅಧ್ಯಕ್ಷರು, ಬೀದರ್।